ಸುಮಾರು 20 ತಾಂಡಗಳಿದ್ದು ಇಲ್ಲಿ ಅತಿ ದೊಡ್ಡ ತಾಂಡ ಅನ್ನೋದು ನೀಲನಗರ. ನಿನ್ನೆ ಒಂದು ಸಮಾವೇಶ ಇತ್ತು, ಅಲ್ಲಿ ಪ್ರೋಗ್ರಾಮ್ ಕೂಡ ಇತ್ತು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಕಾರ್ಯಕ್ರಮ ಆ ನೀಲನಗರ ತಾಂಡದಲ್ಲಿ ಬಂದು ದೇವಿಯ ದರ್ಶನ ತೆಗೆದುಕೊಂಡು ಅಲ್ಲಿ ಮಾತನಾಡಿದ್ದಾರೆ. ನಮ್ಮ KPCC ಅಧ್ಯಕ್ಷರಾದ ಮೇಲೆ DK ಶಿವಕುಮಾರ್ ಸರ್ ಅವರು, ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಪ್ರತಿ ಜಿಲ್ಲೆಗೂ ಅವರು ಅಧ್ಯಕ್ಷರಾದ ಮೇಲೆ ಬಂದಾಗ ಮೊದಲು ಬಂದಿದ್ದು ಇಲ್ಲಿ ನೀಲನಗರದಲ್ಲಿ ಬಂಜಾರ ಒಂದು ಸಮುದಾಯದ ಒಂದು ತಾಂಡಕ್ಕೆ ಬಂದು ಕಷ್ಟ ಕಾರ್ಪಣ್ಯಗಳನ್ನು ಕೇಳಿದ್ರು. ಕೌಶಲ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ನೋಡ್ರಿ, 100 ಕೋಟಿ ರೂಪಾಯಿ ಐತಿ. ಮಹಿಳಾ ಸಬಲೀಕರಣ ಶಕ್ತಿ ಯೋಜನೆ ಭಾಳದವ್ರ ಸ್ಕೀಮ್. ಇವ್ರ ಜೋಡಿ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ದಾಗಿರ್ರಿ. ಮಹಿಳೆಯರು ಭಾಳ ಕುತ್ಕೊಂಡಲ್ಲಿ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅನ್ಬೇಡ್ರಿ, ನೇರವಾಗಿ ಸಂಪರ್ಕ ಮಾಡಿರಿ. ಅವರು ಕಾಂತಾ ಮೇಡಮ್ ನನ್ನ ಜೊತೆ ಇದಾರ. ಕಾಂತಾ ಮೇಡಮ್ ಉಪಚುನಾವಣೆ ಪ್ರಚಾರಕ್ಕೆ ಬಂದಾರ. ಯಾವ ರೀತಿ ಪ್ರಚಾರ ಮಾಡಕತ್ತಾರ, ಜನರ ಪ್ರತಿಕ್ರಿಯೆ ಏನೈತಿ, ಯಾವ ರೀತಿ ಇವರ ನಿಗಮದಿಂದ ಸವಲತ್ತುಗಳನ್ನ ಒದಗಿಸಿಕೊಟ್ಟಾರ, ಇನ್ನು ಮುಂದೆ ಏನು ಮಾಡ್ತಾರ ಅದನ್ನು ಅವ್ರ ಮಾತಿನಿಂದ ಕೇಳೋಣಲ್ರಿ. ಹೇಳ್ರಿ ಮೇಡಮ್. ನಮಸ್ಕಾರ. ಹೇಳಿ. ನಮಸ್ಕಾರ. ನಾನು ಕೂಡ ತಮ್ಮ ಮಾಧ್ಯಮವನ್ನು ಭಾಳಷ್ಟು ನಾನು ದೂರದಿಂದನೇ ನೋಡ್ತಾ ಇದ್ದೆ. ಇವತ್ತು ನಾನು ಕಳೆದ 8-9 ದಿನದಿಂದ ನಾನು ಇಲ್ಲಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಂದು ಇಲ್ಲಿ ಪ್ರತಿದಿನ ನಾನು ಮನೆ ಮನೆಗೆ ಹೋಗಿ ಒಂದು ಚುನಾವಣೆಯ ಪ್ರಚಾರವನ್ನು ಕೈಗೊಳ್ತಾ ಇದ್ದೀನಿ. ಮೊಟ್ಟ ಮೊದಲಾಗಿ ಇಲ್ಲಿಯ ವಾತಾವರಣ ಹೇಗಿದೆ ಅಂದರೆ ನಾನು ಎಂದೂ ನೋಡಿರಲಿಲ್ಲ ಅಷ್ಟು ಪ್ರೀತಿ ಇಲ್ಲಿಯ HY ಮೇಟಿಯವರ ಅಜ್ಜನವರ ಮೇಲೆ ಇದೆ ಜನಸಾಮಾನ್ಯರದು ಅಂತ. ನಾನು ಬಂಜಾರ ಸಮಾಜದವಳ ಆಗಿರೋದ್ರಿಂದ ಬಹುತೇಕ 90% ನಾನು ಸಮಾಜದ ಹಳ್ಳಿಗಳಲ್ಲೇ ಹೋಗಿ ಭೇಟಿ ನೀಡಿದ್ದೀನಿ. ನನ್ನ ಜೊತೆ ನಮ್ಮ ಸಮುದಾಯದ ಅನೇಕ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಪ್ರತಿಯೊಂದು ತಾಂಡಗಳಿಗೆ ಹೋದಾಗ ಅಥವಾ ಸಾಮಾನ್ಯರಲ್ಲಿ ಹೋದಾಗ ಅವರು ಹೇಳೋದು ಒಂದು, ನಿಮಗೆ ಗೊತ್ತಿರಬೇಕು, ಬಂಜಾರ ಸಮಾಜಕ್ಕೆ ಒಂದು ಸ್ಥಾನಮಾನ ಕೊಟ್ಟಿದ್ದೇ ಒಂದು ಕಾಂಗ್ರೆಸ್ ಸರ್ಕಾರದಿಂದ. ಹಿಂದಿನ ದಿನದಿಂದನೂ ನಾವು ಯಾವುದೋ ಈಗ ಹಳ್ಳಿಗಳಲ್ಲಿ ಹೋದರೆ ಬಹುತೇಕ ನಿಮಗೆ ವಯಸ್ಸಾದವ್ರು ಕಾಣ್ತಾರೆ. ಸ್ವಲ್ಪ ಮಧ್ಯ ವಯಸ್ಸಿದವರು, ಸ್ವಲ್ಪ ಬೇರೆ ಕಡೆ ದುಡಿಯೋಕ್ಕೆ ಹೋದವರು ಭಾಳಷ್ಟು ಜನ ಇಲ್ಲಿದ್ದಾರೆ. ಸುಮಾರು 20 ತಾಂಡಗಳಿದ್ದು ಇಲ್ಲಿ ಅತಿ ದೊಡ್ಡ ತಾಂಡ ಅನ್ನೋದು ನೀಲನಗರ. ನಿನ್ನೆ ಒಂದು ಸಮಾವೇಶ ಇತ್ತು, ಅಲ್ಲಿ ಪ್ರೋಗ್ರಾಮ್ ಕೂಡ ಇತ್ತು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಕಾರ್ಯಕ್ರಮ ಆ ನೀಲನಗರ ತಾಂಡದಲ್ಲಿ ಬಂದು ದೇವಿಯ ದರ್ಶನ ತೆಗೆದುಕೊಂಡು ಅಲ್ಲಿ ಮಾತನಾಡಿದ್ದಾರೆ. ಸಮಾಜದಲ್ಲಿ ಒಂದು ಏನು ಅವರಿಗೆ ಒಂದು ಅನ್ಯಾಯ ಆಗುತ್ತೆ ಎಂಬ ಭಯ ಒಂದು ಇತ್ತಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೂಲಕ ಎಲ್ಲರಿಗೂ ಹೇಳಿದ್ದಾರೆ, ನಾನಿರುವವರೆಗೂ ಸಮಾಜದವರು ಏನೂ ಭಯ ಪಡಬೇಡಿ, ನಾನು ಯಾವ ಸಮಾಜಕ್ಕೂ ಅನ್ಯಾಯ ಆಗೋಕ್ಕೆ ಬಿಡಲ್ಲ ಅಂತ. ಈ ಅಭಯ ಹಸ್ತವನ್ನು ಕೊಟ್ಟಾಗ ನಮ್ಮ ಜನ ಮತ್ತಷ್ಟು, ಮೊದಲೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಆಭಾರಿಯಾಗಿ ನಾವು ತುಂಬ ಕೆಲಸ ಮಾಡಿ ಅವರು ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚುಗೆ ಪಡೋರು. ಅದರಲ್ಲಿ ಇಂಥ ಒಂದು ಮಾತು ಕೇಳಿದಾಗ, ಯಾಕಂದರೆ BJP ಅವರು ಬಂದು ಏನೋ ಒಂದು ಕುತಂತ್ರದ ಮಾತುಗಳನ್ನು ಹೇಳಿ ತಪ್ಪು ದಾರಿ ಎಳೆಯುವ ಒಂದು ಮಾತು ಭಾಳಷ್ಟು ನಾಯಕರುಗಳು BJP ನಾಯಕರು ಬಂದಾಗ, ಇಲ್ಲಿ ನಮ್ಮ ನಾಡಿನ ದೊರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದು ಹೇಳಿದರು. ಇದಕ್ಕಿಂತ ಮುಂಚೆ ನಮ್ಮ KPCC ಅಧ್ಯಕ್ಷರಾದ ಮೇಲೆ DK ಶಿವಕುಮಾರ್ ಸರ್ ಅವರು, ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಪ್ರತಿ ಜಿಲ್ಲೆಗೂ ಅವರು ಅಧ್ಯಕ್ಷರಾದ ಮೇಲೆ ಬಂದಾಗ ಮೊದಲು ಬಂದಿದ್ದು ಇಲ್ಲಿ ನೀಲನಗರದಲ್ಲಿ ಬಂಜಾರ ಒಂದು ಸಮುದಾಯದ ಒಂದು ತಾಂಡಕ್ಕೆ ಬಂದು ಕಷ್ಟ ಕಾರ್ಪಣ್ಯಗಳನ್ನು ಕೇಳಿದರು. ಹಾಗಾಗಿ ಇಲ್ಲಿ ಒಂದು ಏನು ನಮ್ಮ ಸಮಾಜದವರಿಗೆ ಒಂದು ಭಾವನೆ ಇದೆ ಅಂದರೆ, HY ಮೇಟಿಯವರ ಮನೆ ಅಡುಗೆ ಮನೆಯಲ್ಲೂ ಹೋಗಿ ಕೂತ್ಕೊಂಡು ಊಟ ಮಾಡಿ ತಾಟ್ ತಗೊಂಡು ಚಹಾ ಕುಡಿದು ಬರ್ತೇವೆ ಅಂತ ನಮಗೆ ಒಂದೇ ಮನೋಭಾವ ಇದೆ. ಆಮೇಲೆ ಅವರ ಬಗ್ಗೆ ಹೆಂಗೆ ಅಂದರೆ, ಅವರ ಮಕ್ಕಳು ಕೂಡ ಅದೇ ಒಂದು ತುಂಬ ಒಂದು ಎಲ್ಲರಿಗೂ ಸಮಾನ ಭಾವದಿಂದ ನೋಡ್ತಾರೆ. ಹಾಗಾಗಿ ಮಹಿಳೆಯರು ಹೇಳೋದು ಒಂದೇ, ಈಗಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಿಂದೆ ನಮಗೆ ಇಂದಿರಾ ಗಾಂಧಿ 800 ರೂಪಾಯಿ ನಮಗೆ ಪೆನ್ಷನ್ ಕೊಟ್ಟಿದ್ದಾಳೆ. ನಮಗೇನು ಚಿಂತೆಯವ? ಹಾಗಾಗಿ ಬಹಳಷ್ಟು ಹೆಣ್ಮಕ್ಕಳು ಕಾಂಗ್ರೆಸ್ ಪರವಾಗಿದೆ. ವೀಣಾ ಅವರು ಈಗಲೇ ಹೇಳ್ತಾಯಿದ್ರು, ನಮ್ಮ ಸರ್ಕಾರ ಇರೋದೇ ಕಾಂಗ್ರೆಸ್ಸಿಂದ. ಯಾವಾಗ ಸರ್ಕಾರ ಬರುತ್ತೆ ಆವಾಗ ಮಹಿಳೆಯರಿಗಾಗಿ ಬಹಳಷ್ಟು ಯೋಜನೆಗಳು ಬರ್ತವೆ. ಇನ್ನು ತಾವು ಒಂದು ಕೇಳಿದ್ರಿ ಕೌಶಲ್ಯ ಅಭಿವೃದ್ಧಿಯಿಂದ.
ಇದು ಎಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ಹೇಳೋದು ಸರಿ ಇರುತ್ತೋ, ಬಟ್ ಕೌಶಲ್ಯ ಅಭಿವೃದ್ಧಿ ಅಂದರೆ ಹೆಚ್ಚಿಗೆ ಮಟ್ಟದಲ್ಲಿ ನಮ್ಮ ಹೆಣ್ಣುಮಕ್ಕಳು ಹುಟ್ಟಿದ ತಕ್ಷಣ ಕೌಶಲ್ಯ ಇರುತ್ತೆ ಅವ್ರ ಹತ್ರ. ನಾವು ಏನೇ ಒಂದು ಕೆಲಸ, ಅಡುಗೆ ಮಾಡೋದು, ರೊಟ್ಟಿ ಮಾಡೋದು ಒಂದು ಕೌಶಲ್ಯ, ಮಕ್ಕಳಿಗೆ ಲಾಲನೆ ಪಾಲನೆ ಮಾಡೋದು ಒಂದು ಕೌಶಲ್ಯ. ಇಂಥ ಕೌಶಲ್ಯಗಳು ಮಹಿಳೆಯರಿಗೆ ಭಾಳಷ್ಟು ಇದೆ ಸ್ವಾವಲಂಬಿಯಾಗಿ ಬದುಕಕ್ಕೆ. ಯೂಶಲಿ ತಾವು ಕೌಶಲ್ಯ ಅಭಿವೃದ್ಧಿ ಅಂದರೆ ಒಂದು ಟೈಲರಿಂಗು, ಒಂದು ಬ್ಯೂಟಿ ಪಾರ್ಲರು ಆ ಥರವನ್ನು ಕಲಿಸ್ಕೊಡ್ತಾರೆ. ಆದರೆ ವಿಭಿನ್ನವಾಗಿ ಒಂದು ಕೌಶಲ್ಯ ಕೂಡ ಮಹಿಳೆಯರಿಗೆ ಕಲಿಸ್ಕೊಡ್ಬೇಕು. ಒಂದು ಡ್ರೈವಿಂಗ್ ಆಗಿ ಕೊಡೋದು. ಈಗ ಮಹಿಳೆಯರಿಗೆ ಯಾವುದೋ ಒಂದು ಮಹಿಳೆಯರಿಗೆ ಒಂದು ಪ್ಲಂಬಿಂಗ್ ಕಲಿಸೋದು ನೋಡಿಲ್ಲ. ರಾಜ್ಯದಲ್ಲಿ ಪ್ರತಿ ಪಂಚಾಯತಿಗೆ 2 ಹೆಣ್ಮಕ್ಳಂತೆ ನಾವು ಪ್ಲಂಬಿಂಗು, ಎಲೆಕ್ಟ್ರಿಕಲ್ ವರ್ಕು, ಮೆಷಿನ್ ವರ್ಕು ಕೌಶಲ್ಯ ಅಭಿವೃದ್ಧಿಯಿಂದ ಕಲಿಸ್ಕೊಡ್ತಾ ಇದ್ವಿ. ಅದಲ್ಲದೆ ನಮ್ಮ ಕೌಶಲ್ಯ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ಪಾರಂಪರಿಕ ಮತ್ತು ಪ್ರಾದೇಶಿಕ ಕೌಶಲ್ಯಗಳಿರ್ತವೆ. ಎಕ್ಸಾಂಪಲ್ ಚನ್ನಪಟ್ಟಣದ ಗೊಂಬೆ ಆಗಲಿ, ಬಿದ್ರಿ ಆರ್ಟ್ ಆಗಲಿ, ಇಲ್ಲಿ ಬಂಜಾರರ ಕಸೂತಿ ಆಗಲಿ, ಅಥವಾ ಕೆಲವೊಂದು. ಒಂದು ನಿಮಿಷ, ನಿಮ್ಮ ಕೌಶಲ್ಯ ಅಭಿವೃದ್ಧಿ ನಿಗಮದ ಒಂದು ಸಪ್ರೇಟನ್ನೇ ಸಂದರ್ಶನ ಮಾಡ್ತೀವಿ. ಆಯಿತು, ನೀವು ಕೇಳಿದರೆ ಕಚೇರಿಗೆ ಬಂದು ಅದರಿಂದ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದು ಬೇಕಾಗಿತ್ತು ನನಗೆ. ಆಮೇಲೆ ಈ ಉಪಚುನಾವಣೆಯಲ್ಲಿ ನಿಮ್ಮ ಕೌಶಲ್ಯ ಅಭಿವೃದ್ಧಿಯ ಪರಿಣಾಮ ಹೆಣ್ಣುಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಮತಗಳ ಕ್ರೋಢೀಕರಣ ಸಲುವಾಗಿ? ತುಂಬ ಖಂಡಿತವಾಗಿಯೂ ಬರುತ್ತೆ. ಯಾಕಂದರೆ ನಾನು ಒಂದು ಮಾತು ಹೇಳ್ತೇನೆ, ಕೌಶಲ್ಯ ಅಭಿವೃದ್ಧಿ ಅನ್ನೋದು, ಕೌಶಲ್ಯ ಅನ್ನೋದು ಎಲ್ಲರಿಗೂ ಬೇಕು. ಒಬ್ಬ ವ್ಯಕ್ತಿಗೆ ಪದವಿ ಇದ್ದರೆ ಸಾಕಾಗಲ್ಲ, ಪದವಿ ಜೊತೆಗೆ ಒಂದು ಶಕ್ತಿ, ಒಂದು ಆಯುಧ, ಅದು ಕೌಶಲ್ಯ. ನೀವು ನೋಡಿ, ದೊಡ್ಡ ಈಗ ಅಂಬಾನೀಸ್ ಅಥವಾ ಯಾರೋ ಒಂದು ದೊಡ್ಡ ವ್ಯಕ್ತಿ ಆಗಿರಬೇಕಾದ್ರೆ ಅವರು ಬರೀ ತಮ್ಮ ಪದವಿಯಿಂದನೇ ಆಗಿಲ್ಲ. ಅವ್ರ ಹತ್ರ ಒಂದು ಕೌಶಲ್ಯತೆ, ಧೀರುಭಾಯಿ ಅಂಬಾನಿ ಹಿಡಿದು ಕೌಶಲ್ಯತೆ ಇಟ್ಕೊಂಡೇ ಅವರು ಒಂದು ದೊಡ್ಡ ವ್ಯಕ್ತಿ ಆಗೋಕ್ಕಾಗೋದು. ಹಾಗಾಗಿ ಎಲ್ಲರಿಗೂ ಇಂಥ ಒಂದು ನಿಗಮ ನಮ್ಮ ಸಮಾಜದ ಒಂದು ಮಗಳಿಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸಮಾಜದಲ್ಲಿ ಈ ಸರ್ಕಾರದಲ್ಲಿ 4 ಜನರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಸೊ ನಮ್ಮ ತಾಂಡ ಅಭಿವೃದ್ಧಿ ನಿಗಮ ಆಗಲಿ, ಅಖಾಡ ಅಭಿವೃದ್ಧಿ ನಿಗಮ ಆಗಲಿ, ಕೌಶಲ್ಯ ಅಭಿವೃದ್ಧಿ ನಿಗಮ ಆಗಲಿ, ಆಮೇಲೆ ಬಂಜಾರ ಅಕಾಡೆಮಿ, ಭಾಷಾ ಅಕಾಡೆಮಿ ನಿಗಮ ಆಗಲಿ, ಇಷ್ಟೊಂದು ಅವಕಾಶ ಸಮಾಜದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟಾರೆ ಜನರು ಒಂದು ಅಂದರೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಸಂತೋಷವಾಗಿದ್ದಾರೆ. ಎರಡನೇದು, ಸಮಾಜಕ್ಕೆ ಅವರು ಯಾವುದೇ ಅನ್ಯಾಯ ಆಗ್ದಂಗೆ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅವ್ರಿಗೆ ಭರವಸೆಯಿಂದ ಅವರು ನಮ್ಮಕ್ಕೆ ಉಮೇಶ್ ಮೇಟಿ ಅವರಿಗೆ ಸೂರ್ಯ ಎಷ್ಟು ಹುಟ್ಟೋದು ಪೂರ್ವಕ್ಕೆ ಅಷ್ಟು ಸತ್ಯನೋ ಅಷ್ಟೇ ನಾವು ಮತಗಳನ್ನು ಹಾಕ್ತೇವಂತ ಎಲ್ಲರೂ ತಮ್ಮ ಅಭಯ ಹಸ್ತದಿಂದ ಭರವಸೆಯನ್ನು ನೀಡ್ತಾರೆ. 100%